ಮುಂಬೈ ಈ ತರ ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ್ಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ವರ್ಕರ್ಸ್ ಬೇರೆ ದಾರಿ ಇಲ್ಲದೇನೆ ಮ್ಯಾನೇಜ್ಮೆಂಟ್ ಏನು ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ಅನೌನ್ಸ್ ಮಾಡಿದ್ರು, ಆ ಅನೌನ್ಸ್ಗೆ ಆಪ್ಟ್ ಮಾಡ್ತಾರೆ. ಹಾಗಾಗಿ ಅದು 3 ಬ್ಯಾಚ್ ಅಲ್ಲಿ ಇದೇ ಒಂದು ಕ್ರಮನ ಮ್ಯಾನೇಜ್ಮೆಂಟ್ ಅನುಸರಿಸ್ತಾರೆ. ಒಟ್ಟಾರೆ ಈ ಕ್ರಮಗಳಿಂದಾಗಿ 600 ಚಿಲ್ಲರೆ ಜನ ಇದ್ದಂತ ಕಾರ್ಮಿಕರ ಸಂಖ್ಯೆ 2017 ಬರೋ ವರ್ಷಕ್ಕೆ ಕೇವಲ 262ಕ್ಕೆ ಇಳಿಯುತ್ತೆ. ಅದಾದ್ಮೇಲೆ ಮತ್ತೆ ಕಾಂಟ್ರಾಕ್ಟ್ ಕಾರ್ಮಿಕರ ಸಂಖ್ಯೆನ ವಿಪರೀತ ಜಾಸ್ತಿ ಮಾಡ್ತಾರೆ. ಒಂದು 2,500 ಜನ ಕಾಂಟ್ರಾಕ್ಟ್ ಲೇಬರ್ಸ್ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈವನ್ ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಬಹಳ ಚೆನ್ನಾಗಿ ವರ್ಕರ್ಸ್, ನಮ್ಮೆಲ್ಲ ವರ್ಕರ್ಸ್ ಕಂಪನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಹಳ ಚೆನ್ನಾಗಿ ಬಿಸ್ನೆಸ್ ಕೂಡ ಆಗುತ್ತೆ ಕೋವಿಡ್-19 ಪ್ಯಾಂಡಮಿಕ್ ವರ್ಷದಲ್ಲೂ ಕೂಡ. ಅದಾದ್ಮೇಲೆ 21, 22, 23, 24 ಕೂಡ ವಂಡರ್ಫುಲ್ ಇದಾಗುತ್ತೆ. ಆದ್ರೆ 2022ಕ್ಕೆ ಬರೋ ಅಷ್ಟೊತ್ತಿಗೆ ಮ್ಯಾನೇಜ್ಮೆಂಟ್ ಈ ಪರ್ಮನೆಂಟ್ ವರ್ಕರ್ಸ್ ಏನಿದ್ದಾರೆ ಇವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದರಿಂದಾಗಿ ಮತ್ತೆ ಮ್ಯಾನೇಜ್ಮೆಂಟ್ ನಿಮ್ಗೆ ಕೆಲಸ ಇಲ್ಲ ಅಂತ ಹೇಳಿ ವರ್ಕರ್ಸ್ನ ಸುಮ್ಮನೆ ಕೂರಿಸ್ತಾರೆ, ಫ್ಯಾಕ್ಟ್ರಿ ಒಳಗಡೆ ಸುಮ್ಮನೆ ಕೂರಿಸ್ತಾರೆ. ಕೆಲಸ ಇಲ್ಲ, ಕೆಲಸ ಬಂದ್ಮೇಲೆ ನಿಮಗೆ ಆರ್ಡರ್ ಬಂದ್ಮೇಲೆ ಕೊಡ್ತೀನಿ. ಅಟ್ ದಿ ಸೇಮ್ ಟೈಮ್ ಇವ್ರು ಬಂದಿದ್ದ ಆರ್ಡರ್ಸ್ನೆಲ್ಲ ಅವ್ರಿಗೆ ಇನ್ನೊಂದು ಯೂನಿಟ್ ಇದೆ, ಸಿಸ್ಟಮ್ ಯೂನಿಟ್, ಡಾಯಿಶ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಅಲ್ಲಿಗೆ ಆ ಆರ್ಡರ್ಸ್ ಅನ್ನ 2 ಮೇಜರ್ ಲೈನ್ಸ್ ಅನ್ನ, ಮ್ಯಾನುಫ್ಯಾಕ್ಚರಿಂಗ್ ಲೈನ್ಸ್ ಅನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಅದ್ರ ಜೊತೆಗೆ 8 ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತ ಒಂದು 8 ವೆಂಡರ್ಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಆ 8 ವೆಂಡರ್ಸ್ ಗಳ ಮೂಲಕ ಕಂಪ್ಲೀಟ್ ಪ್ರೊಡಕ್ಷನ್ ಆಸ್ ಇಟ್ ಈಸ್ ಮಾಡಿಸ್ತಾ ಇರ್ತಾರೆ. ಆಮೇಲೆ ಜುಲೈ 2022ರಲ್ಲಿ ಅದಕ್ಕೆ ಬದಲು ಏಪ್ರಿಲ್ 20ನೇ ತಾರೀಕಿಂದ ಇಲ್ಲ ನಿಮ್ಗೆ ಕೆಲಸ ಇಲ್ಲ, ನಿಮ್ ಕೆಲಸ ಬರೋವರೆಗೂ ನಾವು ನಿಮ್ಮನ್ನು ಮನೆಗೆ ಕೂರಿಸಿ ಸಂಬಳ ಕೊಡ್ತೀವಿ ಅಂತ ಹೇಳಿ ಮನೇಲಿ ಕೂರಕ್ಕೆ ಹೇಳ್ತಾರೆ. ನಾವು ಮನೆಯಲ್ಲಿ ಕೂತ್ಕೊಳ್ತೀವಿ. ಆದ್ರೆ ಮ್ಯಾನೇಜ್ಮೆಂಟ್ಗೆ ಯೂನಿಯನ್ ಇಂದ ಆಗಾಗ್ಗೆ ಲೆಟರ್ ಬರೀತಾರೆ, ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಕೆಲಸ ಕೊಡಿ ಅಂತೇಳಿ. ಮತ್ತೆ ಅವ್ರಿಗೆಲ್ಲ ಈ ಗಮನಕ್ಕೆ ತರ್ತೀವಿ, ನೀವು ಶಿಫ್ಟ್ ಮಾಡಿದ್ದೀರಾ ಪ್ರೊಡಕ್ಷನ್ ನ, ಬೇರೆ ಬೇರೆ ವೆಂಡರ್ಸ್ಗೆ ಶಿಫ್ಟ್ ಮಾಡಿದ್ದೀರಾ, ನಾವೇ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಕೊಡೋದಿಲ್ಲ. ಆಮೇಲೆ ಜುಲೈ 2022ರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಸೆಕ್ಷನ್ 25M ಪ್ರಕಾರ ಇದು ಪರ್ಮಿಷನ್ ಕೇಳಿ ಲೇ ಆಫ್ ಮಾಡಲಿಕ್ಕೆ ಪರ್ಮಿಷನ್, 6 ತಿಂಗಳ ಅವಧಿಗೆ ಕಾರ್ಮಿಕರನ್ನ ಲೇ ಆಫ್ಗೆ ಪರ್ಮಿಷನ್ ಕೇಳಿ ಲೇಬರ್ ಕಮಿಷನರ್ ಮುಂದೆ ಮ್ಯಾನೇಜ್ಮೆಂಟ್ ಒಂದು ಅಪ್ಲಿಕೇಶನ್ ಫೈಲ್ ಮಾಡುತ್ತೆ. ಅಲ್ಲಿ ನಾವು ಸುಮಾರು ಥೌಸಂಡ್ಸ್ ಆಫ್ ದ ಪೇಜಸ್ ಡಾಕ್ಯುಮೆಂಟ್ಸ್ ಅನ್ನ ಲೇಬರ್ ಡಿಪಾರ್ಟ್ಮೆಂಟ್ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಆರ್ಡರ್ಸ್ ಇರೋದನ್ನ, ಡಾಯಿಶ್ ಅಲ್ಲಿ ಮಾಡಿಸ್ತಾ ಇರೋದನ್ನ, ಬೇರೆ ಬೇರೆ ವೆಂಡರ್ಸ್ ಹತ್ರ ಮಾಡಿಸ್ತಾ ಇರೋದನ್ನ ಸಾಬೀತು ಮಾಡಿದ್ವಿ. ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೇ ಆಫ್ ಪರ್ಮಿಷನ್ ಗವರ್ಮೆಂಟ್ ಕೊಡಲ್ಲ, ಲೇಬರ್ ಕಮಿಷನರ್ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಬೇರೆ ದಾರಿಯಲ್ಲಿ ಅವರು ಸಂಬಳ ಕೊಡಬೇಕಾಗ್ತದೆ, ಸಂಬಳ ಕೊಡೋದು ಕಂಟಿನ್ಯೂ ಮಾಡ್ತಾನೆ. ಅಟ್ ದಿ ಸೇಮ್ ಟೈಮ್ ಡಾಯಿಶ್ ಅಲ್ಲಿ ಮತ್ತೆ ಬೇರೆ ಬೇರೆ ವೆಂಡರ್ಸ್ ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರೆ. ನಮ್ಮ ಯೂನಿಯನ್ ಇಂದ ರಿಪೀಟೆಡ್ಲಿ ಲೆಟರ್ಗಳು ಬರಿತಾನೆ ಇರ್ತೀವಿ, ದಯಮಾಡಿ ನಮಗೆ ನೀವು ಕಾಂಟ್ರಾಕ್ಟ್ ಲೇಬರ್ಸ್ 400 ಜನ ಎಕ್ಸ್ಟ್ರಾ ಇದರಲ್ಲಿ ಡಾಯಿಶ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಅಲ್ಲಿ ಅಡಿಷನಲ್ 400 ಜನ ಗುತ್ತಿಗೆ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ನಮ್ಮನ್ನು ಹೊರಗಿಟ್ಟ ಮೇಲೆ. ಅವ್ರ ಬದಲಿಗೆ ಅವ್ರಿಗೂ ಸಂಬಳ ಕೊಡ್ತೀರಾ, ನಮಗೂ ಸಂಬಳ ಕೊಡ್ತೀರಾ, ಅದ್ರ ಬದಲು ನಾವೇ ಬಂದು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಇವನ್ ನೀವು ಡಾಯಿಶ್ ಅಲ್ಲಿ ಕೆಲಸ ಕೊಟ್ಟರೆ ಅಲ್ಲಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದೇ ಯಾಕಂದ್ರೆ ಅದು ಹೂಡಿಗೆ ಅಂದ್ರೆ ಬಹಳ ದೂರ ಇರಲಿಲ್ಲ, ಒಂದು 2-3 ವೈಟ್ ಫೀಲ್ಡ್ ಹತ್ರ ವೈದ್ಯ ಹಾಸ್ಪಿಟಲ್ ಹತ್ರ ಒಂದು 2-3-4-5 ಕಿಲೋಮೀಟರ್ ಅಂತರದಲ್ಲಿ ಇದ್ದರಿಂದ ನಾವು ಅಲ್ಲಿಗೆ ಬರ್ಲಿಕ್ಕೆ ರೆಡಿ ಇದ್ದೀವಿ ಅಂತ. ಆದ್ರೆ ಮ್ಯಾನೇಜ್ಮೆಂಟ್ ಅದೇನು ಮಾಡೋದಿಲ್ಲ. 2024 ಆಗಸ್ಟ್ ವರೆಗೆ ಸುಮ್ಮನೆ ಕೂತಿದ್ದಂತ ಆಡಳಿತ ಮಂಡಳಿ ಇದ್ಕಿದ್ದಂಗೆ ನಮ್ಗೊಂದು ಮೀಟಿಂಗ್ ಕರೀತಾರೆ, ನೀವು ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಬನ್ನಿ ಅಂತೇಳಿ. ಆವಾಗ ಅವ್ರ ಹತ್ರ ಮೀಟಿಂಗ್ ಹೋದಾಗ ಅವ್ರೊಂದು ಮಾತು ಹೇಳ್ತಾರೆ, ಈ ಕಂಪನಿ ಇವತ್ತು ನಾವು ಇದ್ದಿದ್ದು ಪ್ರಿಮೈಸಸ್ ಏನದು ಲೀಸಲ್ ಇದ್ ಪ್ರಿಮೈಸಸ್ ಮತ್ತೆ ರೆಂಟಲ್ ಇದ್ ಪ್ರಿಮೈಸಸ್, ಅವ್ರೀಗ ಓನರ್ ಲ್ಯಾಂಡ್ ಲಾರ್ಡ್ ಆ ಭೂಮಿಯನ್ನ ಕೇಳ್ತಾ ಇದ್ದಾರೆ, ನಾವು ಅದನ್ನ ಬಿಟ್ಕೊಡ್ಬೇಕಾಗತ್ತೆ ಬಿಲ್ಡಿಂಗ್ ನ. ಆದ್ರಿಂದ ದಯಮಾಡಿ ನಾವೆಲ್ಲ ಬೆಂಗಳೂರು ಸುತ್ತಮುತ್ತ ತುಂಬಾ ಪ್ರಯತ್ನ ಮಾಡಿದ್ವಿ ಒಂದು ಲೊಕೇಶನ್ ಹುಡ್ಕೋದಿಕ್ಕೆ, ಆದ್ರೆ ಸೂಟಬಲ್ ಲೊಕೇಶನ್ ನಮ್ಗೆ ಸಿಗ್ಲಿಲ್ಲ. ಅದು ನಾವು ಧಾರವಾಡದಲ್ಲಿ ಒಂದು ಲೊಕೇಶನ್ ಹುಡುಕಿದ್ವಿ, ಅದು ಕಂಫರ್ಟಬಲ್ ಆಗಿದೆ ನಮ್ಗೆ. ಅದು ಪುಣೆಯಲ್ಲಿ ಇನ್ನೊಂದು ಯೂನಿಟ್ ಇದೆ, ಒಂದು ಪುಣೆ ಯೂನಿಟ್ಗೂ ಇನ್ ಬಿಟ್ವೀನ್ ಬೆಂಗಳೂರು ಪುಣೆಗೆ ಹತ್ರ ಕೂಡ ಆಗ್ತದೆ. ಹಾಗಾಗಿ ನಾವು ಧಾರವಾಡದಲ್ಲಿ ಒಂದು ಪ್ಲಾಂಟ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಧಾರವಾಡಕ್ಕೆ ಬರಬೇಕು ಅಂತೇಳಿ ಪ್ರೆಷರ್ ಮಾಡ್ತಾರೆ. ಅದು ಶೈಕ್ಷಣಿಕ ವರ್ಷದ ಮಧ್ಯಭಾಗ ಅಕ್ಟೋಬರ್ ಆಗಸ್ಟ್, ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಮತ್ತೆ ಹೆಂಡತಿಯನ್ನೆಲ್ಲ ಇಲ್ಲೇ ಬಿಟ್ಟು ಜನರು ಒಪ್ಕೊಳ್ತಾರೆ ವರ್ಕರ್ಸ್ ಹೋಗ್ಲಿಕ್ಕೆ ಅಲ್ಲಿಗೆ. ಆದ್ರೆ ಅಲ್ಲಿ ಹೋದಾಗ ಅವ್ರ ಮ್ಯಾನೇಜ್ಮೆಂಟ್ ಯೂನಿಯನ್ ಜೊತೆ ಒಂದು ಅಗ್ರಿಮೆಂಟ್ ಬಂದಿರ್ತಾರೆ, 4ರಿಂದ 5 ವಾರ ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ನಾವು ಹೇಳ್ತೀವಿ ಟ್ರೈನಿಂಗ್ ಯಾಕೆ, ನಾವೆಲ್ಲ ಎಕ್ಸ್ಪರ್ಟ್ ವರ್ಕರ್ಸ್ ಇದ್ದೀವಿ, 10-15 ವರ್ಷ 20 ವರ್ಷ 25 ವರ್ಷ ಸರ್ವಿಸ್ ಆಗಿರೋ ವರ್ಕರ್ಸ್ ಇದ್ದೀವಿ, ನಮ್ಗೆ ಯಾವ ಟ್ರೈನಿಂಗ್ ಬೇಡ ಅಂತ ನಾವು ಮ್ಯಾನೇಜ್ಮೆಂಟ್ ಕೇಳ್ತೀವಿ. ಆದ್ರೆ